ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮು ಇವಾಗ ತಾನೇ ಜ್ಯೂಸ್ ಕುಡ್ದೆ ತಾನೆ, ನನಗೆ ಬೇಡ. ಅಕ್ಕ ಡಾಕ್ಟರ್ ಹೇಳಿದ್ನ ಕೇಳಿಸ್ಕೊಂಡೆ ತಾನೆ, ನೀನು ವೀಕ್ ಆಗಿದೆಯಂತೆ. ಈಗ ಆ್ಯಪಲ್ ತಿಂದ್ರೆ ನಿಂಗೆ ಶಕ್ತಿ ಬರೋದು, ಸುಮ್ಮನೆ ತಿನ್ಬೇಕಷ್ಟು ತಿನ್. ಅಮ್ಮು ಪ್ಲೀಸ್. ಬಾವಾ ನೀವಾದರೂ ಹೇಳಿ. ಹೆಂಡತಿ ಬೇಡ ಅನ್ನೋ ಹಾಗಿಲ್ಲ, ನೀವು ತಿನ್ನಲೇಬೇಕು. ಅಕ್ಕ ಡಾಕ್ಟರ್ ಹೇಳಿದ್ದು ಕೇಳಿಸ್ಕೊಂಡೆ ತಾನೆ, ನಿನ್ನ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆಯಂತೆ. ನೀನೀಗ ಫ್ರೂಟ್ಸ್ ತಿಂದೆ ಹೋದರೆ ಅದು ಹೇಗೆ ರಿಕವರಿ ಆಗುತ್ತೆ ಹೇಳು? ನಾನು ಸುಮ್ಮನೆ ತಿನ್ನಿಸ್ತೀನಿ, ನೀನು ತಿನ್ಬೇಕಷ್ಟು ತಿನ್ನು. ಪ್ಲೀಸ್ ಅಮ್ಮು, ನನಗೆ ಬೇಡ. ಈ ಥರ ಒತ್ತಾಯ ಮಾಡಿಬಿಡಿ. ಹೆಂಡತಿ ರೌಡಿನಾದ್ನಿ ಹೇಳ್ತಿರೋದು ನಿಮ್ಮ ಒಳ್ಳೇದಕ್ಕೇನೆ, ತಿನ್ನಿ ಏನಾಗುತ್ತೆ. ಅಕ್ಕ ಈ ಟೈಮಲ್ಲಿ ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಲದು, ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು. ಇಲ್ಲ ಅಂದರೆ ಆಗಲೇ ತಲೆ ಸುತ್ತ ಬಿದ್ದಲ್ಲ, ಅದೇ ಥರ ಪದೇ ಪದೇ ಬೀಳ್ತಾನೆ ಇರ್ತೀವಿ. ಅಕ್ಕ ಈ ಟೈಮಲ್ಲಿ ನಿನ್ನ ಒಬ್ಳನ್ನೇ ಬಿಡೋದಕ್ಕಾಗಲ್ಲ, ನಾವು ಯಾವಾಗಲೂ ನಿನ್ನ ಜೊತೆಗೇ ಇರ್ತೀವಿ. ನಾವೇನು ಹೇಳ್ತೀವೋ ಕೇಳಬೇಕು, ನಾವೇನು ಕೊಡ್ತೀವೋ ಸುಮ್ಮನೆ ತಿಂತಾ ಇರ್ಬೇಕಷ್ಟೇ. ಆಗಲೇ ಪಾಪು ಆರೋಗ್ಯವಾಗಿ ಹುಟ್ಟೋದಕ್ಕೆ ಸಾಧ್ಯ. ತಗೋ ತಿನ್ನೀಗ ಸುಮ್ಮನೆ. ಈ ವಿಷಯದಲ್ಲಿ ನಾನು ರೌಡಿನಾದ್ನಿಗೆ ಸಪೋರ್ಟ್. ನನ್ನ ವೋಟು ನನ್ನ ಕ್ರೈಮ್ ಪಾರ್ಟ್ನರ್ಗೆನೆ. ಎಸ್ ಥ್ಯಾಂಕ್ ಯು ಬಾಬಾ. ನೋಡ್ದಾ ನನ್ನ ಕ್ರೈಮ್ ಪಾರ್ಟ್ನರು ಹೇಳಾಯ್ತು. ಇವಾಗ ನೀನು ಸುಮ್ಮನೆ ಬಿಟ್ರೆ ಬೇಡ ಬೇಡ ಅಂತ ಇರ್ತೀಯ, ನಾನು ತಿನ್ನಿಸ್ತೀನಿ, ನೀನು ತಿಂತಾ ಇರ್ಬೇಕಷ್ಟೇ. ತಿನ್ನು ತಿನ್ನು. ಗುಡ್ ಗರ್ಲ್. ಹೆಂಡತಿ ಇನ್ನು ಮೂಸಂಬಿ ಎಲ್ಲ ತಿನ್ಬೇಕು ನೀವು. ವಿಕ್ಕಿ ಆ್ಯಪಲ್ ತಿನ್ನೋಕ್ಕಾಗ್ತಿಲ್ಲ, ಮೂಸಂಬಿ ಬೇಡ. ಹ್ಞೂ ಮತ್ತೆ ಏನು ಮನೇಲಿ ಯಾರೂ ಕಾಣಿಸ್ತಾನೆ ಇಲ್ವಲ್ಲ? ಸೀಮಂತಕ್ಕಿನ್ನ 3 ದಿವಸ ಇದೆ. 3 ದಿವಸ ಮುಂಚೆನೇ ಲೊಕೇಶನ್ಗೆ ಶಿಫ್ಟ್ ಆಗ್ಬಿಟ್ರಾ? ಬಾಸ್ ಚೋಟಾ ಬಾಸ್ ಬಾಸ್. ರೀ ಕಾಂತ, ಯಾಕ್ರಿ ಹಕ್ಕು ಕೂತಿದ್ದೀರಾ? ಬಾಸ್ ನಿಮ್ಗೊಂದು ಗುಡ್ ನ್ಯೂಸ್ ಇದೆ, ನೀವು ಅದನ್ನು ಕೇಳಿದ್ರೆ ಖುಷಿಯಾಗಿ ಹೋಗ್ತೀರಾ. ಏನು ಹೇಳಿ. ಆ್ಯಕ್ಚುಲಿ ಬಾಸ್, ನೀವು ಆರತಿ ಮೇಡಮ್ ಸೀಮಂತಕ್ಕೆ ಇನ್ವಿಟೇಷನ್ ಕಾರ್ಡ್ನ ಜಸ್ಟ್ 2 ಡೇಸಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಅದು ಆಲ್ರೆಡಿ ರೆಡಿ ಆಗಿದೆ ಅಂತ ನಿಮ್ಗೆ ಹೇಳಕ್ ಬಂದೆ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಥ್ಯಾಂಕ್ ಯು ಬಾಸ್. ಇದೇ ಖುಷಿಗೆ ಸ್ಯಾಲ್ರಿ ಹೈಕ್ ಏನು ಇಲ್ವಾ? ರೀ ಕಾಂತ, ಬರೀ ಇನ್ಫಾರ್ಮ್ ಮಾಡಕ್ಕೆ ಅಂತಾನೆ ಮನೆಗೆ ಬಂದ್ರ? ಅಗ್ರಜ ಇವರು ಇದೊಂದೇ ಕೆಲಸ ಅನ್ಸುತ್ತೆ ನೆಟ್ಟಿಗೆ ಮಾಡಿರೋದು, ಇನ್ನು ಮಿಕ್ಕಿದ್ದೆಲ್ಲ ಡುಬಾಕೆ. ಈ ಸಲನೂ ಹೈಕೆಲ್ಲ ಏನು ನೆಸೆಸಿಟಿ ಇಲ್ಲ. ಬಜಾರಿ ಇವತ್ತು ಮಳೆ ಫ್ರೀ ಮಾಡಿ ಎಲ್ಲರಿಗೂ ಕಾರ್ಡ್ಸ್ ಕೊಡ್ಬೇಡ. ಸರಿ ವೇದಾಂತ್, ಹಾಗೆ ಆಗಲಿ. ಬಟ್ ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ವೇದಾಂತ್, ಮತ್ತೆ ನೀನು ಯಾರ್ಯಾರನ್ನ ಕರೆಯೋದು ಅಂತ ಲಿಸ್ಟ್ ರೆಡಿ ಮಾಡಿದ್ದೀನಿ ಅಂತ ಹೇಳ್ದೆ. ಲಿಸ್ಟ್ ರೆಡಿ ಆಗಿರೋ ನಿಜಾನೇ, ಆದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ನೀವೇ ಇನ್ವೈಟ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ವೇದಾಂತ್. ಅದಕ್ಕೆ ಒಂದು ಕೆಲಸ ಮಾಡೋಣ, ನೀವು ನಿಮ್ಮ ಫ್ರೆಂಡ್ಸ್ಗೆ ಬೇಕಾದವ್ರಿಗೆ ಎಲ್ಲ ಇನ್ವೈಟ್ ಮಾಡಿ. ಸ್ಪೀಕರ್ಗೆ ಆಮೇಲೆ ಬೇರೆ ನಮ್ಮ ರಿಲೇಟಿವ್ಸ್ಗೆಲ್ಲ ನಾನು ಇನ್ವೈಟ್ ಮಾಡ್ತೀನಿ. ಸರಿ ಅಮ್ಮ, ಹಾಗೆ ಆಗಲಿ. ಪರವಾಗಿಲ್ಲ ಅತ್ತೆ, ನೀವು ಬೇರೆ ಎಲ್ಲರಿಗೂ ಕೊಡಿ, ಅಪ್ಪ ಅಮ್ಮಂಗೆ ನಾವೇ ಹೋಗಿ ಕೊಟ್ಟು ಬರ್ತೀವಿ. ಯಾಕಮೂಲ್ಯ, ನಿಮ್ಮ ಅಪ್ಪ ಅಮ್ಮನ ನಾನು ಕರಿಬಾರ್ದಾ? ಹಾಗೇನಿಲ್ಲ ಅತ್ತೆ, ಅಪ್ಪ ಅಮ್ಮಂಗೆ ನಾವೇ ಬರ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ನಾವೇ ಹೋಗಿ ಕೊಟ್ಟು ಬರ್ತೀವಿ ಅಂತ ಹೇಳಿ. ಹಾಗಲ್ಲ ಅಮೂಲ್ಯ, ನಿಮ್ಮ ತಂದೆ ತಾಯಿನ ಬೀಗರಾಗಿ ನಾನು ಹೋಗಿ ಇನ್ವೈಟ್ ಮಾಡಬೇಕು. ಅದೇ ಮರ್ಯಾದೆ, ಅದೇ ಗೌರವ, ಅದೇ ವಾಡಿಕೆ ಕೂಡ. ನೀನು ತಲೆ ಕೆಡಿಸ್ಕೋಬೇಡ, ನಾನು ಹೋಗಿ ಬರ್ತೀನಿ. ಅತ್ತೆ, ನಮ್ಮ ಅಪ್ಪ ಅಮ್ಮ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾವೇ ಹೋಗಿ ಕರೆದು ಬರ್ತೀವಿ. ರೌಡಿನಾದ್ನಿ, ನೀನೊಂದು ಕೆಲಸ ಮಾಡು, ನೀನು ಆರ್ತಿಯವ್ರ ಜೊತೆ ಇಲ್ಲೇ ಇರು. ಅತ್ತೆ ಮಾವನ ಮನೆಗೆ ನಾನು ಅಗ್ರಜ ಮತ್ತು ಮದರ್ ಇಂಡಿಯಾ ಹೋಗಿ ಬರ್ತೀವಿ.
ಏನಂತೆ ಅಗ್ರಜ? ಹೌದು ಬಜಾರಿ, ವಿಕ್ರಾಂತ್ ಹೇಳ್ತಿರೋದು ಸರಿ ಇದೆ. ಆರತಿಯವ್ರ ಜೊತೆ ಮನೇಲಿ ಯಾರಾದರೂ ಇರಲೇಬೇಕು. ನಾ 3 ಜನ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬರ್ತೀನಿ. ಸರಿ ವೇದಾಂತ್, ಹಾಗೆ ಮಾಡೋಣ. ಬಾಸ್, ನಿಮ್ಮ ಜೊತೆ ನಾನು ಬರ್ತೀನಿ. ಯಾಕಂದ್ರೆ ಬರೀ ಅಮ್ಮ ಕೈ ರುಚಿ ಚೆನ್ನಾಗಿರುತ್ತೆ. ಹಂಗೆ ಜೊತೆಗೆ ಬಂದು ನಾನು ಒಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಏ ಕರಪ್ತ ಅಂತ ಬ್ಯಾಟಿಂಗ್ ಮಾಡೋಕ್ಕಲ್ಲ ಹೋಗ್ತಿರೋದು, ಇನ್ವಿಟೇಷನ್ ಕೊಡೋಕ್ಕೆ. ಬ್ಯಾಟಿಂಗ್ಗೆ ಅಂತಲೇ ಒಂದೊಂದು ದಿನ ಇರುತ್ತೆ, ಅವಾಗ ನಾನೇ ಕರ್ಕೊಂಡು ಹೋಗ್ತೀನಿ. ಅದು ಸರಿ, ಆನ್ಲೈನ್ ಮೀಟಿಂಗ್ ಅಲಾಟ್ ಮಾಡಿದ್ನಲ್ಲ, ಏನಾಯ್ತದು? ಅವ್ರ ಹತ್ರ ಆಲ್ರೆಡಿ ಮಾತಾಡಾಗಿದೆ ಚಟ ಬಾಸ್. ಬರೀ ಪ್ರಾಸೆಸ್ ಅಲ್ಲ, ರಿಸಲ್ಟು ಇಂಪಾರ್ಟೆಂಟ್. ನೋಡ್ತೀನಿ ಏನಾಗುತ್ತೆ ಅಂತ. ಸರಿ ಆಯ್ತು ಬಿಡಿ. ಬರ್ತಾ ಬರ್ತಾ ನೀವು ಆ ಬಿಳಿಯ ಸಾರ್ಥಕ್ ಸರ್ ಜೊತೆ ಸೇರಿ ಹಾಳಾಗಿ ಹೋಗ್ತಾ ಇದ್ದೀರಾ. ಬರೀ ಮಾತೆಲ್ಲ ಕೊಟ್ಟು ನನ್ನ ಸಾಯಿಸ್ತೀರಾ. ಅಗ್ರಜ ನೋಡೋಣವಾ? ಹೋಗ್ರಿ. ಸರಿ ಕಣೆ, PDF ಕಳಿಸ್ತೀನಿ ತಡಿ, ಅದರಲ್ಲೇ ಓದ್ಕೊ ಆಯ್ತಾ? ಅಮ್ಮ ಅಪ್ಪ ಬೇಗ ಬನ್ನಿ, ವೇದಾಂತ್ ಬಾವ ಎಲ್ಲ ಬರ್ತಿದ್ದಾರೆ, ಬೇಗ ಬನ್ನಿ. ವಿಕ್ಕಿ, ಸುಹಾಸಿನಿ ಅವರೇ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿರುತ್ತೆ. ಹೌದು, ವೇದಾಂತ್ ಎಲ್ಲಿ? ಎಮರ್ಜೆನ್ಸಿ ಆಫೀಸ್ ಕಾಲ್ ಬಂತು, ಕಾಲಲ್ಲಿದ್ದಾನೆ. ನಾವು ಇಷ್ಟೊತ್ತು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ, ಬಂದ್ರಲ್ಲ, ತುಂಬ ಖುಷಿ ಆಯಿತು. ಹೌದಪ್ಪ, ನಿನ್ನೆಯಿಂದ ಉಸಿರನ್ನ ಅಂಗೈಯಲ್ಲಿ ಇಟ್ಕೊಂಡು ನೀವು ಬರ್ತೀರಾ ಅಂತ ಕಾಯ್ತಾ ಇದ್ಲು. ಯಾವುದಾದ್ರೂ ಗಾಡಿ ಶಬ್ದ ಆದರೆ ಸಾಕು, ಓಡ್ ಬಂದು ಬಾಗ್ಲ ಹತ್ರ ನೋಡೋಳು, ಮತ್ತೆ ವಾಪಸ್ ಹೋಗೋಳು. ಈಗ ನೀವು ಬಂದಿದ್ದೀರಲ್ಲ, ಇವಳಿಗೂ ನಿರಾಳ ಆಯಿತು ಅಲ್ವಾ ಪ್ರೈ? ಸಾಕು, ಸುಮ್ಮನೆ ಇರ್ರಿ, ಏನೇನೋ ಹೇಳಬೇಡಿ. ವಿಕ್ಕಿ, ಅಮ್ಮ ಆರ್ತಿ ಬರಲಿಲ್ವಾ? ರೌಡಿನಾದ್ನಿ ಬರೋಕ್ಕೆ ರೆಡಿ ಇದ್ಲು ಅತ್ತೆ, ಆದರೆ ಆರ್ತಿ ಅವರು ಒಬ್ಬರೇ ಇರ್ತಾರಲ್ವಾ, ಸೊ ಅವ್ರ ಜೊತೆ ಇರಿ ಅಂತ ನಾನೇ ಬಿಟ್ಟು ಬಂದೆ. ಮಂಜು ಅವರೇ, ಹೇಗೆ ನಡೀತಾ ಇದೆ ನಿಮ್ಮ ವಾಚ್ಮೆನ್ ಕೆಲಸ? ಮದರ್ ಇಂಡಿಯಾ ಮಾವ ಇವಾಗ ವಾಚ್ಮನ್ ಅಲ್ಲ, ಸೂಪರ್ವೈಸರ್ ಆಗಿ ಪ್ರಮೋಷನ್ ಆಗಿದೆಯಲ್ಲ. ಏನಾದ್ರೇನು, ಎರಡೂ ಒಂದೇ ಕೆಲಸ ಅಲ್ವಾ? ಮುಂಚೆ ಗೇಟ್ ಕಾಯ್ತಾ ಇದ್ರು, ಈಗ ಗೇಟ್ ಕಾಯೋರ್ನ ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಈ ಜನ್ಮದಲ್ಲಿ ಕಾಯೋ ಕೆಲಸ ಖಾಯಂ ಅನ್ಸುತ್ತೆ. ಚೆನ್ನಾಗಿದೆಪ್ಪ ವೇದಾಂತ್? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಆರ್ತಿ ಮೇಡಮ್, ಆರ್ತಿ ಮೇಡಮ್, ಆರ್ತಿ ಮೇಡಮ್, ಎಲ್ಲೋದ್ರು ಇವರು? ಚೋಟಾ ಬಾಸ್, ನನಗೆ ಬೈತೀರಾ? ನಿಮ್ಮ ವೈಫ್ಗೆ ಬಕೆಟ್ ಹಿಡಿದು ವಾಪಸ್ ಉಲ್ಟಾ ನಿಮಗೆ ಬೈಸ್ತೀನಿ, ನೋಡ್ತಾ ಇರಿ. ಆರ್ತಿ ಮೇಡಮ್, ಆರ್ತಿ ಮೇಡಮ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ ಕಾಂತ, ನನ್ನ ರೂಮ್ವರೆಗೂ ಸವಾರಿ? ಮೇಡಮ್ ಹಿಡ್ಕೊಳ್ಳಿ ಮೇಡಮ್, ಹಿಡ್ಕೊಳ್ಳಿ. ಈ ಹಣ್ಣನ್ನ ತಿನ್ನಿ, ನಿಮ್ಗೆ ಹುಟ್ಟೋ ಮಗು ಈ ಹಣ್ಣಿನ ತರನೇ ಕೆಂಪು ಗುಟ್ಟುತ್ತೆ. ಹಣ್ಣು ಮಾತ್ರ ಸೂಪರ್ ಆಗಿದೆ, ಒಂದು ಹಣ್ಣು ಬಿಡದಂಗೆ ನಾನು ಕಚ್ಚಿ ಕಚ್ಚಿ ಟೇಸ್ಟ್ ಮಾಡಿ ತಗೊಂಡ್ಬಂದಿದ್ದೀನಿ. ಏನ್ ಮೇಡಮ್
ಆ್ಯಪಲ್ಲು ಒಳ್ಳೆ ಬ್ರ್ಯಾಂಡ್ ಇಲ್ವಾ ಅಂತ ನೋಡ್ತಾ ಇದ್ದೀರಾ? ಚೆನ್ನಾಗೇ ಇದೆ ಮೇಡಮ್, ಒಳ್ಳೆ ಬ್ರ್ಯಾಂಡ್ ಆ್ಯಪಲ್ ಅದು. ಅದಲ್ಲ ರೀ, ನೀವು ಹೇಳಿದ್ರಲ್ಲ ಕಚ್ಚಿ ತಗೊಂಬಂದಿದ್ದೀನಿ ಅಂತ, ಅದಕ್ಕೆ ನೀವು ಕಚ್ಚಿರೋ ಗುರುತೇನಾದ್ರೂ ಕಾಣಿಸುತ್ತಾ ಅಂತ ನೋಡ್ತಿದ್ದೀನಿ. ಎಲ್ಲಿ ಬಿಡ್ತೀರಾ ನೀವು ವಸಿಷ್ಠ ಫ್ಯಾಮಿಲಿ ಬುದ್ಧಿನ? ಏನಂದ್ರಿ? ಏನಿಲ್ಲ ಮೇಡಮ್, ನಾನು ಹೇಳಿದ್ದು ಈ ಹಣ್ಣನ್ನಲ್ಲ, ಬೇರೆ ಹಣ್ಣನ್ನ ಟೇಸ್ಟ್ ಮಾಡಿ ಈ ಹಣ್ಣು ತಗೊಂಬಂದಿದ್ದೀನಿ ಅಂತಂದೆ. ಬರೀ ಆ್ಯಪಲ್ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಮೂಸಂಬಿನೂ ತಗೊಂಬಂದಿದ್ದೀನಿ. ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನೀವು ದಷ್ಟು ಪುಷ್ಟವಾಗ್ತೀರಾ. ಕಾಂತ ಅವ್ರೆ, ಯಾಕೆ ಇದನ್ನೆಲ್ಲ ತಗೊಂಬರಕ್ ಹೋದ್ರಿ? ಯಾಕೆ ಮೇಡಮ್, ಈ ಕಾಂತಿಗೆ ಏನಾದರೂ ಕೊರೋನಾ ಇದೆ ಅಂತನಾ? ಕೊರೋನಾ ಚೈನಾಯಿಂದ ಇಂಡಿಯಾಗೆ ಬಂದಾಗಲೇ ನನಗೆ ಕೊರೋನಾ ಬರಲಿಲ್ಲ. ಜೊತೆಗೆ ಅಷ್ಟೇ ಅಲ್ಲ, ನಾನು ಚೈನಾಗೆ ಒಂದು ಟ್ರಿಪ್ ಹೋಗ್ಬಿಟ್ಟು ಬಂದೆ, ಆಗ ಕೂಡ ಕೊರೋನಾ ಬರಲಿಲ್ಲ ಅಂತೀರಿ. ಆಗಲ್ಲ ಕಾಂತ, ಇದೆಲ್ಲ ನಮ್ಮ ಮನೆಯಲ್ಲಿ ದಿನ ಇರುತ್ತಲ್ವಾ, ಇದನ್ನೆಲ್ಲ ತಗೊಂಬಂದು ನೀವ್ಯಾಕೆ ರಿಸ್ಕ್ ತಗೊಳಕ್ ಹೋದ್ರಿ? ರಿಸ್ಕ್ ಅಂತೆಲ್ಲ ಏನೂ ಇಲ್ಲ ಮೇಡಮ್. ಫ್ಯೂಚರಲ್ಲಿ ಆಮೇಲೆ ಈ ಕಾಂತ ಏನು ಕೊಡಲಿಲ್ಲ ಅಂತ ನೀವು ಹೇಳಬಾರ್ದಲ್ಲ, ಅದಕ್ಕೆ ಈ ಕಾಂತ ಒಂದೊಂದು ಸಣ್ಣ ಅಳಿಲ್ ಸೇವೆ. ಅಪ್ಪ ಅಮ್ಮ, ನಿಮಗೋಸ್ಕರ ಬಟ್ಟೆ ತೊಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಇದೆಲ್ಲ ಯಾಕಪ್ಪ ತರೋದಕ್ಕೆ ಹೋದೆ ವೇದಾಂತು? ಬೇಡವಾಗಿತ್ತು ಅನಿಸುತ್ತೆ. ಹೌದಪ್ಪ, ನೀನು ತೊಂದರೆ ತಗೊಂಡೆ ಅನ್ಸುತ್ತೆ. ಅಮ್ಮ, ತೊಂದರೆ ಅಂತ ಏನೂ ಇಲ್ಲ. ಆರ್ತಿ ಸೀಮಂತ ಅಲ್ವಾ, ಎಲ್ಲರಿಗೂ ಬಟ್ಟೆ ಪರ್ಚೇಸ್ ಮಾಡಿದ್ವಿ, ಅದಕ್ಕೆ ನಿಮಗೂ ಅಂತ ತೊಗೊಂಡು ಬಂದ್ವಿ. ಆದರೂ ಇದೆಲ್ಲ ಬೇಡವಾಗಿತ್ತು ಅನಿಸುತ್ತೆ ವೇದಾಂತು. ಅಪ್ಪ, ಆರ್ತಿ ಸೀಮಂತಕ್ಕೆ ಅಂತ ಎಲ್ಲರಿಗೂ ಬಟ್ಟೆ ತೊಗೊಂಡಿದ್ದೀನಿ, ನಿಮಗೆ ಕೊಡ್ತಾ ಇದ್ರೆ ಹೇಗೆ ಹೇಳಿ? ನೀವು ನಮ್ಮ ಮನೆಯವರಲ್ವಾ, ಹಾಗಾಗಿ ತೊಗೊಂಡ್ಬಂದೆ. ಆ್ಯಂಡ್ ಬೈ ದ ವೇ ಅಪ್ಪ ಅಮ್ಮ, ಆರ್ತಿ ಸೀಮಂತಕ್ಕೆ ನೀವು ಮೊದಲು ಬರಬೇಕು, ಎಲ್ಲ ಕೆಲಸನೂ ನೀವು ಮುಂದೆ ನಿಂತು ಮಾಡಿಕೊಡ್ಬೇಕು. ಹೌದು ಅತ್ತೆ, ಆರತಿ ಅವ್ರಿಗೆ ನಿಮ್ಮೆಲ್ಲರೂ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಅವ್ರ ಗುಡಿ ತುಂಬ ಶಾಸ್ತ್ರ ನೀವೇ ಮಾಡಬೇಕಲ್ವಾ? ಹೌದು ಪರಿಮಳ ಅವರೇ, ನೀವೇ ಬಂದು ಮುಂದೆ ನಿಂತು ಸಂತೋಷವಾಗಿ ಶಾಸ್ತ್ರೋಕ್ತವಾಗಿ ಎಲ್ಲನೂ ನಡೆಸ್ಕೊಡ್ಬೇಕು. ಯಾವುದೇ ಹೆಣ್ಣಾಗಲಿ ತನ್ನ ಸೀಮಂತನ ತನ್ನ ತಂದೆ ತಾಯಿ ಮುಂದೆ ನಿಂತು ನಡೆಸ್ಕೊಡ್ಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ನಮ್ಮ ಆರ್ತಿ ಕೂಡ ನೀವಿಬ್ಬರು ಇರಲೇಬೇಕು ಅಂತ ಬಹಳನೇ ಇಷ್ಟಪಡ್ತಿದ್ದಾಳೆ. ನೀವಿಬ್ಬರು ಮುಂದೆ ನಿಂತು ಸೀಮಂತನ ನಡೆಸ್ಕೊಡ್ಲೇಬೇಕು. ಪರಿಮಳ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಪ್ಲೀಸ್, ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ನೀವು ಖಂಡಿತವಾಗ್ಲೂ ಬಂದು ಎಲ್ಲ ಚೆನ್ನಾಗಿ ನಡೆಸ್ಕೊಡ್ಬೇಕು. ಹಾಗೆ ಆಗಲಿ. ಬರೀ ಮಾತಲ್ಲೇ ಉಪಚಾರ ಮುಗಿಸ್ತೀಯೋ? ಮನೆಗೆ ಬಂದಿರೋರ್ಗೆ ಏನಾದರೂ ಕುಡಿಯೋದಕ್ಕೆ ತಂದು ಕೊಡ್ತೀಯೋ? ತರ್ತೇನೆ. ಸರಿ, ಅದಿತಿ ಇಲ್ಲಿ ಕಾಣಿಸ್ತಿಲ್ಲ. ಅವಳ ಅತ್ತೆ ಮನೆಗೆ ಕಳಿಸಿದ್ದೀನಿ ವೇದಾಂತು. ಓ ಹೌದಾ? ಸೀಮಂತ ಟೈಮಿಗೆ ಕರೆಕ್ಟಾಗಿ ಬರ್ತಾಳ್ತಾರೆ? ಬರ್ತಾಳೆ. ನೀವೆಲ್ಲ ಕೂತ್ಕೊಂಡು ಮಾತಾಡ್ತೀರಿ, ನಾನು ಬೇಗ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ಬಿಡ್ತೀನಿ. ಇಲ್ಲ ಅತ್ತೆ, ನಮ್ಗೆ ಇನ್ನೂ ತುಂಬ ಕೆಲಸ ಇದೆ, ನಾವು ಹೊರಡಬೇಕು. ಹೌದಪ್ಪ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಬಂದು ಊಟ ಮಾಡಿಕೊಂಡೇ ಹೋಗ್ತೀವಿ. ಹಾಗಾದರೆ ಸರಿನಪ್ಪ, ಒಳ್ಳೇದಾಗಲಿ. ಅಪ್ಪ ಅಮ್ಮ, ಆರ್ತಿ ಸೀಮಂತಕ್ಕೆ ಎಲ್ಲರಿಗಿಂತ ಮುಖ್ಯವಾದದ್ದು ನೀವಿಬ್ರು. ನೀವಿಬ್ರು ಎಲ್ಲರಿಗೂ ಮೊದಲು ಬಂದು ಮುಂದೆ ನಿಂತು ಎಲ್ಲ ಕಾರ್ಯನೂ ಮಾಡಿಕೊಟ್ಟು ಅವರಿಬ್ರಿಗೂ ಆಶೀರ್ವಾದ ಮಾಡಬೇಕು. ಸರಿನಪ್ಪ, ಬರ್ತೀವಿ. ನನ್ನ ಮಗಳು ಸೀಮಂತನಪ್ಪ, ಬರ್ದೇ ಇರ್ತೀವ? ಖಂಡಿತ ಬರ್ತೀವಿ. ಅಂಜು, ನೀನು ಬರಬೇಕು. ಅಪ್ಪ, ಅದಿತಿನ ಕರ್ಕೊಂಡು ಬರೋದನ್ನ ಮರಿಬೇಡಿ. ಹ್ಞೂ ವೇದಾಂತು, ಕರ್ಕೊಂಡು ಬರ್ತೀವಿ. ಅಮ್ಮ
ಹೊರಡೋಣ ಬಾ. ಪರಿಮಳ ಅವರೇ, ನಾವಿನ್ ಬರ್ತೀವಿ. 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 ಬಾಯ್ ಅಂತ. ವೇದಾಂತ್, ನನ್ನ ಮೊಬೈಲ್ ಬಿಟ್ಟು ಬಂದ್ಬಿಟ್ಟೆ, ಒಂದು ನಿಮಿಷ ತಗೊಂಬರ್ತೀನಿ. ಅದು ಅಲ್ಲದೆ ನಾನು ಈ ವರ್ಷ ಮದುವೆ ಆಗ್ತಾ ಇದ್ದೀನಿ. ಮದುವೆಗೆ ಬಂದು ನೀವು ಗ್ರ್ಯಾಂಡ್ ಆಗಿ ಕಾರ್ ಗೀರ್ ಗಿಫ್ಟ್ ಮಾಡ್ತೀರೇನೋ, ಇಲ್ಲ ಅಂದ್ರೆ ಮೂವಿ ಕೊಡ್ತೀರೇನೋ ಅಂತ ಬಕೆಟ್ ಹಿಡಿತಾ ಇದ್ದೀರಾ ಏನ್ರಿ ಕಿತ್ತೋದ್ ಕಾಂತ? ಇದು ಬಂದು ಆರತಿ ಹತ್ರ ಏನೋ ಡೌ ಮಾಡ್ತಾ ಇದ್ದೀರಾ? ಸಮಾಚಾರ ಸಮಾಚಾರ ಅಂತೇನಿಲ್ಲ ಸಾರ್ಥಕ್ ಸರ್. ಸೀಮಂತಕ್ಕೆ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಬೇಕಾದ್ರೆ ಮುಂಚೆನೆ ಹೇಳಿ. ನೆನ್ನೆ ಥರ ಇದ್ದಕ್ಕಿದ್ದಂಗೆ ಬಳೆಗಾರನ್ ಕರ್ಕೊಂಬ ಅಂತ ಕೊನೆ ಟೈಮಲ್ಲಿ ಹೇಳಬೇಡಿ. ಮೊದಲೇ ಬಡ ಬಾಸು ರೌಡಿ ಮೇಡಮು ಇಬ್ಬರು ನನ್ನನ್ನು ಕೆಲಸದಿಂದ ತೆಗಿಬೇಕು ಅಂತ ರೊಚ್ಚಿಗೆದ್ದಿದ್ದಾರೆ. ಆಮೇಲೆ ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಪಕ್ಕ ಅವ್ರು ಅದೇ ಥರ ಮಾಡ್ತಾರೆ. ಆಮೇಲೆ ಈ ಬಡಪ ಈ ಬೀದಿಗೆ ಬರಬೇಕಾಗುತ್ತೆ. ರೈ ಕಾಂತ, ನೀವು ಅಷ್ಟೆಲ್ಲ ಓವರಾಗಿ ಥಿಂಕ್ ಮಾಡಬೇಡಿ. ನಿಮಗೆ ಕೆಲಸ ಬರಲ್ಲ ಅಂತ ಎಲ್ರಿಗೂ ಗೊತ್ತಿದ್ರು ಯಾರು ನಿಮ್ಮ ಕೆಲಸದಿಂದ ತೆಗಿಯಲ್ಲ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ, ಅವ್ರು ನೋಡಿದ್ರೆ ಹಂಗೆ ಹೇಳ್ತಾರೆ. ನಿಮ್ಗಳು ಮಧ್ಯೆ ಸಿಗಾಕೊಂಡು ನಾನು ಖಾಲಿ ಪಲಾವ್ ಆಗ್ಬಿಟ್ಟಿದ್ದೀನಿ. ರೀ, ನೀವು ಅವ್ರ ಮಾತೆಲ್ಲ ಸೀರಿಯಸ್ ತಗೋಬೇಡಿ. ಅವ್ರೇನೋ ತಮಾಷೆ ಹೇಳಿರ್ತಾರೆ. ನೀವು ನಮ್ಮೆಲ್ಲರಿಗೂ ಈ ಕೊನೆ ಚೋಟ ತಮ್ಮ ಇದ್ದಾಗೆ. ನಿಮ್ಮನ್ನ ಹಾಗೆಲ್ಲ ಕೆಲಸದಿಂದ ತೆಗಿಯಲ್ಲ. ಪಕ್ಕನ ಸಾರ್ಥಕ್ ಸರ್. ಅರೆ ಹೂ ಕಣ ತಮ್ಮ. ಹಾಗಿದ್ರೆ ಬಿಡಿ. ಥ್ಯಾಂಕ್ ಯು ಬ್ರೋ, ಈ ತಮ್ಮನ ಮೇಲೆ ಇಷ್ಟೊಂದು ಕರುಣೆ ತೋರಿಸಿದ್ದಕ್ಕೆ. ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅನಿಸ್ತಿಲ್ವಾ? ನೀವು ಕೈ ಕೊಟ್ಟರೆ ಇಡೀ ಬಾಡಿನೇ ನುಂಗ್ಕೊಳ್ಳೋ ಥರ ಕಾಣ್ತೀರಾ. ಅಮ್ಮು ಹೇಳ್ದಾಗೆ ನಿಮ್ಮನ್ನ ಕೆಲಸದಿಂದ ತೆಗೆಯೋದೇ ಸರಿ ಅನ್ಸುತ್ತೆ. ಅಯ್ಯಯ್ಯೋ, ಆ ಥರ ನಿರ್ಧಾರ ಮಾತ್ರ ತಗೋಬಿಡಿ. ಏನೋ ಎಮೋಷ್ನಲ್ ಆಗಿ ಆ ಥರ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಕಾಲು ಮುಗಿತೀನಿ. ಅಲ್ಲೇ ನಿಂತ್ಕೊಂಡು ಡೌ ಮಾಡ್ತಾ ಇದ್ದೀರಾ? ಬೀಳಲೇ ಇಲ್ಲ. ಮಜಾಕ್ ಮಾಡ್ತೀರಾ? ಮಜಾಕು. ವೇದಾಂತು ತನ್ನ ಮನೆಯವ್ರಿಗೆ ಬಟ್ಟೆ ತರೋದಲ್ಲದೆ ನಮಗೂ ಬಟ್ಟೆ ತಂದಿದ್ದಾನೆ. ಯಾವಾಗಲೂ ಹೀಗೆ ಮಾಡ್ತಾನೆ. ಮರೆಯೋದೇ ಇಲ್ಲ. ಅವರೇ ಏನಾದರೂ ಮರ್ತಿದ್ರಾ? ಮರ್ತಿದ್ದೆ. ನಿಮಗೆ ಒಂದು ವಿಷಯ ಹೇಳೋದನ್ನು ಮರ್ತಿದ್ದೆ. ಸಾಮಾನ್ಯವಾಗಿ ಮನೆಯಲ್ಲಿ ಫಂಕ್ಷನ್ ಆದರೆ ಎಲ್ರನ್ನೂ ಇನ್ವೈಟ್ ಮಾಡೋದು ವಾಡಿಕೆ. ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ವಿ. ಹಾಗಂತ ನೀವು ಬಂದ್ಬಿಡ್ಬೇಡಿ. ಆರತಿ ಸೀಮಂತಕ್ಕೆ ನೀವು ಬರೋ ಅಗತ್ಯ ಇಲ್ಲ. ಸುಹಾಸಿನಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮಗಳ ಸೀಮಂತಕ್ಕೆ ನಾವ್ಯಾಕೆ ಬರಬಾರ್ದು? ಬರಬೇಡಿ ಅಂತ ಹೇಳೋದಕ್ಕೆ ಕಾರಣ ಇದೆ. ಆಗಾಗ ನೀವಿಬ್ರು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸುಖಕ್ಕೆ ಅಂತ ನಮ್ಮನ್ನ ಬಳಸ್ಕೋಬಹುದು ಅಂತ ಅನ್ಕೋಬೇಡಿ. ನಿಮ್ಮ 3ನೇ ಮಗಳು ಅದಿತಿನ ನಮ್ಮ ಮನೆ ಸೊಸೆ ಮಾಡಬೇಕು ಅನ್ನೋ ಐಡಿಯಾನ ನಿಮ್ಮಿಬ್ಬರ ತಲೆಯಿಂದನೂ ತೆಗೆದು ಬಿಡಿ. ಸುಹಾಸಿನಿ, ನೀವೇನು ಮಾತಾಡ್ತಿದ್ದೀರಿ ಅಂತ ಗೊತ್ತಾ ನಿಮಗೆ? ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಗಂಡನ ಕೇಳಿ. ನಿಮ್ಮ ಮಗಳು
ನಮ್ಮ ಮನೆಗೆ ನರ್ಸ್ ಗೆಟಪ್ ಹಾಕೊಂಡು ಯಾಕೆ ಬರ್ತಾ ಇದ್ಲು, ಯಾರನ್ನ ನೋಡಕ್ ಬರ್ತಾ ಇದ್ಲು ಅಂತ ಕೇಳಿ. ನಿಮ್ಮ ಅದಿತಿ ಧ್ರುವನ್ ನೋಡೋದಕ್ಕೆ ನರ್ಸ್ ಗೆಟಪ್ ಅಲ್ಲಿ ಬರ್ತಾ ಇದ್ದಿದ್ದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ಬಟ್ಟೆಗೂ ನಿನಗೂ ಏನೇ ಸಂಬಂಧ? ಇದನ್ನ ಇಟ್ಕೊಂಡು ಏನು ಮಾಡ್ತಿದ್ಯಾ ನೀನು? ಅಮ್ಮ, ಇದು ನನ್ನ ನಾಟಕ ಡ್ರೆಸ್ಸು ವಾಶ್ ಮಾಡ್ಕೊಂಡು ಹೋಗೋಣ ಅಂತ ತಂದಿದ್ದೆ. ಯಾಕೆ ಮಂಜು ಅವರೇ ತುಂಬಾ ಸೈಲೆಂಟ್ ಆಗಿ ನಿಂತಿದ್ದೀರಾ? ಯಾಕೆ ನಿಮ್ಗೆ ಈ ವಿಷಯ ಗೊತ್ತಿರ್ಲಿಲ್ವಾ? ಆ ಟೈಮಲ್ಲಿ ನೀವು ಅಲ್ಲೇ ಇದ್ರಿ ತಾನೆ? ಟೈಮ್ನಲ್ಲಿ ನಾನು ಅಲ್ಲೇ ಎದ್ದಿದ್ದೇನೋ ನಿಜ, ಆದರೆ ಆಗ ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಯಾವಾಗ ನನಗೆ ಈ ವಿಷಯ ಗಮನಕ್ಕೆ ಬಂತೋ ನಾನು ಆಗಲೇ ಅದಿತಿನ ಕರೆದು ಅವಳಿಗೆ ಬುದ್ಧಿ ಹೇಳಿದ್ದಿದೆ. ಇನ್ಮೇಲೆ ನಿಮ್ಮ ಮನೆಗೆ ಹೋಗಬಾರ್ದು ಅಂತ ಕೂಡ ನಾನು ತಾಕೀತು ಮಾಡಿದ್ದೀನಿ. ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳೋದನ್ನ ನಿಮ್ಮನ್ನ ನೋಡೇ ಕಲಿಬೇಕು ಅಂತ ಅನ್ಸುತ್ತೆ.